ಅಲ್ಲಿಗೂ ಇಲ್ಲಿಗೂ ಏನ್ ಚೇಂಜಸ್ ಅಂದ್ರೆ ಅವಾಗ ಹೆಸರು ಇರ್ಲಿಲ್ಲ, ಇವಾಗ ಹೆಸರಾಗಿ ಒಂದು ಬ್ರ್ಯಾಂಡ್ ಆಗಿ ನಿಂತಿದೆ ಜಡೆ ಕರ್ನಾಟಕ ಸರ್ಕಾರ ಅಂದ್ರೆ. ಈ ಬಸವಣ್ಣನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಮುಂದಿನ ವರ್ಷ ನಮ್ದು ಒಂದು ಹೆಸರಾಗುತ್ತೆ. ನಮ್ದು ಒಂದಲ್ಲ ಒಂದಿನ ಟವಾಲ್ ತೂರ್ತಾರೆ, ಎಲ್ಲಾ ಜನನು ಟವಾಲ್ ತೂರ್ತಾರೆ. ಕರ್ನಾಟಕದಲ್ಲಾಗ್ಲಿ ತಮಿಳ್ನಾಡಲ್ಲಾಗ್ಲಿ ಹೆಸರು ಮಾಡೇ ಮಾಡ್ತೀನಿ. ಕನಸು ಕಂಡಿದ್ದು ಯಾವ್ದು ಬಿಟ್ಟಿಲ್ಲ, ಬಿಡೋದು ಇಲ್ಲ. ರಾಜನ ಆಡಳಿತ ಇಲ್ಲ, ಹೌದಾ? ಎಲ್ಲಾ ಕಡೆನೂ ಸರ್ಕಾರದ ಆಡಳಿತ ಇದೆ. ಅದಕ್ಕೋಸ್ಕರ ಸರ್ಕಾರ ಅಂತಾನೆ ಇಟ್ಟಿದೀವಿ. ಆಡಳಿತ ಮುಂದೆ ಆಡಳಿತ ಮಾಡ್ತೀವಿ ಅಂತ. ಆಡಳಿತ ಮಾಡ್ತೀರಾ ಮುಂದೆ ಸರ್ಕಾರ ನಮ್ದು, ಆಡಳಿತನೂ ನಮ್ದು. ಒಂದೇ ಹಬ್ಬನೇ ಸೋಲಣ ನಮ್ದು. ಇದು ಮಳಲ್ಗಾವ್. ನಾವು ಸೋಲಿಂದ ಗೆಲುವು ಕಂಡಿದೀವಿ. ಬಸವಣ್ಣ ನಂಬಿಸ್ತೀವಿ ಇದನ್ನ ನಾವು ಒಂದಲ್ಲ ಒಂದು ದಿನ ನಮ್ ಹಿಂದ್ ಬರ್ಬೇಕು, ಇದೇ ನಮ್ ಹಿಂದ್ ಬರ್ಬೇಕು, ನಾವು ಕರೆದ್ರೆ ಬರ್ಬೇಕು, ಆತರ ಮಾಡ್ತೀವಿ ಅಂತ ಹೇಳಿದ್ವಿ ಅವರಿಗೆ. ಹೊತ್ಕೊಂಡು ಹೋಗುತ್ತೆ, ಬಟ್ ಮುರ್ಕೊಂಡು ಹೋಗೋ ಹೊರಿ ಇದು. ನಮಸ್ತೆ. ನಮಸ್ತೆ ಅಣ್ಣ. ಹೋರಿ ಹಬ್ಬಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಪರಿಚಯ ಆಗ್ಬೋದಾ ನಮಗೆ? ಮಾಡಿಕೊಡಿ, ನಮ್ಮ ಚಾನಲ್ಗೆ ನಿಮ್ಮದೊಂದು ಪರಿಚಯ ಮಾಡಿಕೊಡಿ. ಏನಿಲ್ಲಣ್ಣ, ರೈತನ ಮಗ ಅಷ್ಟೇ. ಏನೋ ಒಂದು ಸಣ್ಣದೊಂದು ಬಿಸ್ನೆಸ್ ಇದೆ, ಮೊಬೈಲ್ ಶಾಪ್ದು ಅಷ್ಟೇ, ಏನಿಲ್ಲ. ಮೊಬೈಲ್ ಶಾಪ್ ಇಟ್ಕೊಂಡು ಹೋರಿ ಹಬ್ಬಕ್ಕೆ ಯಾಕೆ ಬರಬೇಕು ಅಂತ? ಏನಿಲ್ಲಣ್ಣ, ನನ್ನ ನಂಬಿ ಬಂದ್ರ ನನ್ನ ಗೆಳೆಯರಿದಾರಲ್ಲ, ಇವ್ರದ್ದೊಂದು ಹೆಸರಾಗ್ಲಿ ಅಂತ ಅಷ್ಟೇ. ಆಲ್ರೆಡಿ ನಂದು ಹೆಸರಿದೆ, ನನ್ನ ಹುಡುಗರ್ದ ಹೆಸರಾಗ್ಲಿ, ಅವ್ರದ್ದಷ್ಟೇ ಸರ್. ಹೋರಿ ಹಬ್ಬಕ್ಕೆ ಬಂದವ್ರಿಗೆಲ್ಲ ಹೆಸರು ಆಗ್ಬಿಡುತ್ತಾ ಬ್ರದರ್? ಈಗ ನೀವು ನೋಡಿರ್ತೀರಾ, ಹೋರಿ ಹಬ್ಬನೆಲ್ಲ ನೋಡಿರ್ತೀರಾ. ಪ್ರತಿಯೊಂದು ಹೋರಿಗಳು, ಕೆಲವೊಂದು ಹೋರಿಗಳು ಬಂದರೆ ಪಟ ಹೊಡಿತಾರೆ, ಕೆಲವೊಂದು ಹೋರಿಗಳು ಎಷ್ಟೇ ಚೆನ್ನಾಗಿ ಹಬ್ಬ ಮಾಡಿದ್ರು ಅದು ಆಗಲ್ಲ. ಹೋರಿ ಹಬ್ಬಕ್ಕೆ ಬಂದ ತಕ್ಷಣ ಹೆಸರು ಆಗುತ್ತೆ, ಅಥವಾ ಹೋರಿ ಹಬ್ಬಕ್ಕೆ ಬಂದ್ಮೇಲೆ ನಾವೇನು ಮಾಡ್ಬೇಕು ಆ ಹೆಸರು ಮಾಡ್ಕೊಳಕ್ಕೆ ಅಂತ ಎರಡು ಪಾಯಿಂಟ್ ಬಂದಾಗ, ಹೋರಿ ಹಬ್ಬಕ್ಕೆ ಬಂದ್ರೆ ಹೆಸರು ಆಗಲ್ಲ, ಅದು ಕಷ್ಟಪಡಬೇಕು. ಕಷ್ಟಪಟ್ಟರೆ ಪ್ರತಿಫಲ ಸಿಗುತ್ತೆ ಅಷ್ಟೇ. ಈಗ ನಿಜವಾಗ್ಲೂ ಹಂಗಾರೆ ಪಟ ಹೊಡಿತಾರೆಲ್ಲ ಕಷ್ಟಪಡ್ತಿದಾರೆ ಅಂತ ಅನ್ಸುತ್ತಾ? ಕಷ್ಟಪಟ್ಟೆ ಅವ್ರ ಮೇಲೆ ಬಂದಿರೋದಲ್ವಾ, ಕಷ್ಟಪಟ್ಟೆ ಮೇಲೆ ಬಂದಿರೋದು. ಈಗ ಒಂದು ಹೋರಿ ಹಬ್ಬಕ್ಕೆ ಹೆಸರು ಮಾಡ್ಕೋಬೇಕು, ನಾವು ಒಂದು ಹೆಸರು ಮಾಡ್ಕೋಬೇಕು, ಅದೇನೇ ಆಗಲಿ ಅಂತ ಒಂದು ಹೋರಿ ತಂದಿದ್ದೀರಾ. ಎಲ್ಲಿಂದ ತೊಗೊಂಬಂದಿದ್ರು ಅದ್ರ ಹೋರಿನ? ಏನಿಲ್ಲಣ್ಣ, ಇದು ಹಾವೇರಿ ನಾಗಣ್ಣ ಅಂತಿದ್ರು, ಅವ್ರ ಕಡೆಯಿಂದ ತಗೊಂಡಿರೋದು. ಇದಕ್ಕೂ ಹಿಂದೆ ನಾವು 3 ಹೋರಿ ಕಟ್ಟಿದ್ವಿ, ಆದ್ರೆ ಅದ್ರಲ್ಲೇನು ಪ್ರತಿಫಲ ನಮಗೆ ಸಿಕ್ಕಿಲ್ಲ. ಈ ವರ್ಷ ಇದನ್ನ ತಂದಿವಲ್ಲ, ಪ್ರತಿಫಲ ಸಿಕ್ಕಿದೆ. ನನ್ನ ಪ್ರಕಾರ ಇದು ಕ್ರಾಂತಿ ಅನ್ನೋ ಒಂದು ಹೆಸರಲ್ಲಿ ಇತ್ತು ಅಂತ ಮಾರವಳ್ಳಿ ಹಬ್ಬದಲ್ಲಿ ನೋಡಿದ್ದೆ. ಹೌದು, ಕ್ರಾಂತಿ ಅನ್ನೋದೇ ಇದು. ಕ್ರಾಂತಿ ಅನ್ನೋದಿತ್ತು. PP ಹೊತ್ಕೊಂಡು ತುಂಬಾ ಹೋರಿಗಳಿದಾವ ಬ್ರದರ್. ಈಗಂತೂ PP ಟ್ರೆಂಡಿಂಗ್, ಈಗ PP ಹೋಗ್ತಾ ಇದೆ. ಕ್ರಾಂತಿ ಅನ್ನೋ ಒಂದು ಹೋರಿನೇ ಚೂಸ್ ಮಾಡ್ತೀರಾ ತಗೊಂಡ್ಬರ್ಬೇಕು ಅಂತ ಅಂದ್ರೆ ಯಾಕೆ ಅಂತ? ಯಾಕಂದ್ರೆ ಅವ್ರೊಂದು 4 ವರ್ಷ ಆಯ್ತು ತಗೊಂಡ್ಬಂದು ತಮಿಳ್ನಾಡಿಂದ. ಒಂದು ಸತೇನೋ ಅದು PP ಸೊಸತ್ರ ತಗೊಂಡೋಗಿಲ್ಲ. ಈ ಹೋರಿನ ಜಡೆ ಕರ್ನಾಟಕ ಸರ್ಕಾರ ಅಂತ ಹೇಳಿ PP ಹೊರಿಸಿ ಆ PP ಸೀದಾ ತಗೊಂಡು ಹೋಗ್ಲಿ ಅನ್ನೋ ನಮ್ದೊಂದು ಆಸೆ. ಅದಕ್ಕೋಸ್ಕರ ಅದನ್ನೇ ಚೂಸ್ ಮಾಡಿದ್ದೀನಿ. ಅಲ್ಲ, ಈಗ PP ಹೊತ್ಕೊಂಡೋಗೋ ತುಂಬಾ ಇದಾವೆ ಎತ್ತುಗಳು. ಹೊತ್ಕೊಂಡು ಹೋಗುತ್ತೆ, ಬಟ್ ಮುರ್ಕೊಂಡು ಹೋಗೋ ಹೊರಿ ಇದು. PP ನ ಅಖಾಡದ ಪೂರ್ತಿ ದಾಟ್ಸಿಲ್ಲ ಯಾವತ್ತು, ನಡೋಗೆ ಮುರ್ಕೊಂಡಿದೆ. ಇದನ್ನ ನಾವು PP ಅಖಾಡ ದಾಟೋ ಮಟನು PP ಇರ್ಲಿ ಅನ್ನೋದಕ್ಕೆ ಚಾಲೆಂಜ್ ಮಾಡಿ ತಂದಿರೋದು. ಇದು ನಾಗಣ್ಣರಿಗೆ ಚಾಲೆಂಜ್ ಮಾಡಿದೀವಿ. ಇದನ್ನ ಅಖಾಡ ದಾಟಿಸ್ತೀವಿ ನಾವು, PP ಹೋರ್ಸೇ ದಾಟಿಸ್ತೀವಿ ಅಂತ ಚಾಲೆಂಜ್ ಮಾಡಿದೀವಿ. ಇದು ಹೋರಿ ಹಬ್ಬದಲ್ಲಿ ಉಡಾಳ, ಮಿನಿ ಬಂಡೆ ಅಂತ ಅವ್ರ ಹೆಸರಿಟ್ಟಿದ್ರು. ಇದು ಉಡಾಳ. ಈ ಉಡಾಳನ ಅವ್ರು ಹೇಳಿದ್ರು, ನೀವು ತಗೊಂಡ್ ಹೋಗ್ತಿದ್ದೀರಾ, ಇದನ್ನ ಹೆಂಗ್ ಮೇಂಟೈನ್ ಮಾಡ್ತೀರಾ ಅಂತ. ಇದು ಬಸವಣ್ಣ ನಂಬಿಸ್ತೀವಿ ಇದನ್ನ ನಾವು ಒಂದಲ್ಲ ಒಂದು ದಿನ ನಮ್ ಹಿಂದ್ ಬರ್ಬೇಕು, ಇದೇ ನಮ್ ಹಿಂದ್ ಬರ್ಬೇಕು, ನಾವು ಕರೆದ್ರೆ ಬರ್ಬೇಕು, ಆತರ ಮಾಡ್ತೀವಿ ಅಂತ ಹೇಳಿದ್ವಿ ಅವರಿಗೆ. ಹಾಗೆ ಮಾಡಿದೀವಿ. ಕರೆದ್ರೆ ತಾನೇ ಬರುತ್ತೆ. ಅವ್ರ ಹತ್ರ ಹಾಗಿರ್ಲಿಲ್ಲ, ತುಂಬಾ ರ್ಯಾಶ್ ಇತ್ತು. ರ್ಯಾಶ್ ಇದೆ ಇಲ್ಲ ಅಂತಿಲ್ಲ, ರ್ಯಾಶ್ ಇದೆ, ಬಟ್ ನಾವು ಕರೆದ್ರೆ ಬರುತ್ತೆ. ಅವ್ರ ಹತ್ರ ಬರ್ತಾ ಇರ್ಲಿಲ್ಲ. ಎಷ್ಟು ದಿನದ ಹಿಂದೆ ಬ್ರದರ್? ಎಷ್ಟು ವರ್ಷ ಅಂತ ಕೇಳಲ್ಲ, ಯಾಕೆಂದ್ರೆ ವರ್ಷದಿಂದ ನಾನೇ ನೋಡಿದ್ದೀನಿ ಹೋರಿನ. ಎಷ್ಟು ತಿಂಗಳುಗಳ ಹಿಂದೆ ಅಥವಾ ಎಷ್ಟು ದಿನದ ಹಿಂದೆ ನಿಮ್ಮ ಮನೆಗೆ ಬಂದಿದ್ದೆತ್ತು? ಜನವರಿ 6ನೇ ತಾರೀಕಿಗೆ ತಗೊಂಡಿರೋದು. 2026 ಜನವರಿ 6ನೇ ತಾರೀಕಿಗೆ ತಗೊಂಡಿರೋದು. ಇದನ್ನು ನಿಮ್ಮ ಹತ್ರ ಬಂದ್ಮೇಲೆ ಯಾವ್ದಾದ್ರು ಹಬ್ಬಕ್ಕೆ ಹಾಕಿದೀರಾ ಅಥವಾ? ಹಾಕಿದೀವಿ. ಒಂದೇ ಹಬ್ಬನೇ ಸೋಲಣ ನಮ್ದು. ಇದು ಮಳಲ್ಗಾವ್. ನಾವು ಸೋಲಿಂದ ಗೆಲುವು ಕಂಡಿದೀವಿ. ತಂದೆಗೆ ನಾನು ಹೋರಿ ಕಟ್ಟಿದ್ದು ಇಷ್ಟ ಇರ್ಲಿಲ್ಲ, ಯಾಕಂದ್ರೆ ಇದು ಫುಲ್ ರಾಜಕೀಯ. ಹೋರಿ ಹಬ್ಬ ಫುಲ್ ರಾಜಕೀಯ, ಇದ್ರಲ್ಲೇನು ಪಡ್ಕೊಳಕ್ ಆಗಲ್ಲ ಅಂತ ಅವ್ರು ಹೇಳಿದ್ರು. ಒಂದೇ ಹಬ್ಬ ಮಳಲ್ಗಾವಲ್ಲಿ 1ನೇ ರೌಂಡೇ ಹಿಡಿಸ್ಕೊಂಡಿದೀವಿ. ಸುಳ್ಳು ಹೇಳಿ ನಾವು ಹಂಗ ಹಬ್ಬ ಮಾಡಿದೀವಿ, ಹಿಂಗ ಹಬ್ಬ ಮಾಡಿದೀವಿ, ಹಂಗ ಬಹುಮಾನ ತಗೊಂಡಿದೀವಿ, ಹಿಂಗ್ ಬಹುಮಾನ ತಗೊಂಡಿದೀವಿ, ಕೊಚ್ಕೊಳ್ಳಲ್ಲ. ಒಂದೇ ಹಬ್ಬನೇ ಸೋಲಿಂದ ಗೆಲುವು ಕಂಡಿದೀವಿ. ಕಪ್ಪನಹಳ್ಳಿ ಹಬ್ಬ ಟಾಪ್ ಹಬ್ಬ ನಮ್ದು. ಅಲ್ಲಿ ಬಹುಮಾನಕ್ಕೆ ನಮ್ಗೆ ಚೂಸ್ ಮಾಡಿದ್ರು.
ಬಹುಮಾನ ಚೂಸ್ ಮಾಡಿ 6 ಬೈಕ್ ಇಟ್ಟಿದ್ರು ಅವರು. 6 ಬೈಕಲ್ಲಿ ಎಲ್ಲ ಬಕ್ಕ ಅವರಿಗೆ ಕೊಟ್ಬಿಟ್ರು. ನಮ್ಮ ಹೊರಿಗೆ ಬಂಗಾರ ಒಂದು ಸಣ್ಣ ಉಂಗುರ ಕೊಟ್ರು ಅಷ್ಟೇ. ನಾವು ಎಲ್ಲ ಸೆಲೆಕ್ಟ್ ಮಾಡಿದ್ರು. ಅಲ್ಲಿ ಇರೋಂಥ ಊರ ಗ್ರಾಮಸ್ಥರೆಲ್ಲರೂ ಈ ಹೊರಿಗೆ ಒಂದು ಬಂಪರ್ ಕೊಡಬೇಕು ಅನ್ನೋದು ಅವ್ರ ತಲೆಯಲ್ಲಿತ್ತು. ಬಟ್ ಆ ಕಮಿಟರ್ ಏನ್ ಮಾಡಿದ್ರು ಅನ್ನೋದು ನಮಗೆ ಗೊತ್ತಾಗ್ಲಿಲ್ಲ. ಈಗ ನೀವು ಜಡೆ ಸರ್ಕಾರ ಅಂತ ಜಡೆ ಕರ್ನಾಟಕದ ಸರ್ಕಾರ, ಜಡೆ ಸರ್ಕಾರ ಅಂತ ಇಟ್ಟಿಲ್ಲ, ಜಡೆಯ ಕರ್ನಾಟಕದ ಸರ್ಕಾರ. ಕರ್ನಾಟಕದೊಳಗೆ ಜಡೆ ಒಳಗೆ ಸರ್ಕಾರ ಅಂತ ಯಾಕೆ ಬ್ರದರ್ ಆ ಹೆಸರು ಯಾಕೆ ಅಂತ ಇಡಕ್ ಕಾರಣ ಏನು? ಅದು ಇಡೋ ಕಾರಣ ಅಂದ್ರೆ ಏನಿಲ್ಲ, ನಾವು ಕರ್ನಾಟಕಕ್ಕೆ ಒಂದು ಫೇಮಸ್ ಆಗ್ಬೇಕು ಅನ್ನೋ ಆಸೆ ಅಷ್ಟೇ. ಕರ್ನಾಟಕ, ನಾವು ಇರೋದೇ ಕರ್ನಾಟಕದಲ್ಲಿ. ಈಗ ನಂದು ಸ್ವರಾಜ್ ಹಚ್ಚಿ ಅಂತ ಬ್ರದರ್ ಹೆಸರು. ಆ ಹೆಸರು ಇಡಕ್ಕೆ ಕಾರಣ ನಮ್ಮ ಮನೇಲಿ ಎಲ್ಲ ರಾಜ್ ಎಂಡಿಂಗ್ ವಿತ್ ರಾಜ್ ಬರುತ್ತೆ, ನಮ್ಮ ಅಣ್ಣ ತಮ್ಮಂದ್ರದ್ದು. ಸೊ ಸ್ವರಾಜ್ ಅಂತ ಇಟ್ಟರು. ಅದೇ ಥರ ಒಂದು ಹೆಸರು ಇಡಬೇಕು ಅಂದರೆ ಅದು ಮುಂದೊಂದು ದಿನ ಒಂದು ಬ್ರ್ಯಾಂಡಾಗಿ ಬೆಳೀಲಿ ಅನ್ನೋದು ಎಲ್ಲರ ಕನಸಾಗಿರುತ್ತೆ. ಸೊ ಆ ಹೆಸರು ನಿಮ್ಮ ತಲೆಗೆ ಹೇಗೆ ಬಂತು ಅಂತ? ಈಗ ಜಡೆ ಸರ್ಕಾರ, ಕರ್ನಾಟಕ ಸರ್ಕಾರ ಅಂತ ಇಟ್ಟಿದ್ದೀರಾ ಅಂದರೆ ಆ ಹೆಸರು ತಲೆಗೆ ಬರೋಕ್ಕೆ ಏನು ಕಾರಣ ಅಂತ? ಇವಾಗ ರಾಜನ ಆಡಳಿತ ಇಲ್ಲ, ಹೌದಾ? ಎಲ್ಲಾ ಕಡೆನೂ ಸರ್ಕಾರದ ಆಡಳಿತ ಇದೆ. ಅದಕ್ಕೋಸ್ಕರ ಸರ್ಕಾರ ಅಂತಾನೆ ಇಟ್ಟಿದೀವಿ. ಆಡಳಿತ ಮುಂದೆ ಆಡಳಿತ ಮಾಡ್ತೀವಿ ಅಂತ. ಆಡಳಿತ ಮಾಡ್ತೀರಾ? ಮುಂದೆ ಸರ್ಕಾರ ನಮ್ದು, ಆಡಳಿತನೂ ನಮ್ದು. ಈ ವರ್ಷದಲ್ಲಿ ನೀವು ತಂದಾಳಿಂದ ಜನವರಿ 6 ಅಂತ ಅಂದ್ರಿ, ಎಷ್ಟು ಹಬ್ಬ ಕೊಟ್ಟಿದ್ದೀರಾ? ಒಂದು 5 ಹಬ್ಬ ಕೊಟ್ಟಿದ್ದೀವಿ. 5 ಹಬ್ಬ ಕೊಟ್ಟಿದ್ದೀರಾ. ಅದರಲ್ಲಿ ಟಾಪು ಕಪ್ಪನಹಳ್ಳಿ ಹಬ್ಬ. ಇನ್ನು 4 ಹಬ್ಬದ್ದು ಹೇಳಿ ಬ್ರದರ್, ಆಮೇಲೆ ಕಪ್ಪನಹಳ್ಳಿ ಹಬ್ಬಕ್ಕೆ ಬರ್ತೀನಿ. ಇನ್ನು 4 ಹಬ್ಬದ್ದು ಒಂದು ಸ್ವಲ್ಪ ಹಾವೇರಿ ಕ್ರಾಂತಿಯಾಗಿ ನಾನು ನೋಡಿದ್ದೀನಿ. ಯಾವುದ್ರಲ್ಲಿ ಅಂದರೆ ಮಾರವಳ್ಳಿ ಹಬ್ಬದಲ್ಲಿ ನಾನು ನೋಡಿದ್ದೆ ಹಬ್ಬನ. ಅದ್ರ ನೆಕ್ಸ್ಟು ನಿಮ್ಮದು ಏನು ಬರುತ್ತೆ ಈಗ, ಜಡೆ ಕರ್ನಾಟಕ ಸರ್ಕಾರ ಅಂತ. ಇನ್ನೂ ನಾನು ಇಲ್ಲಿ ಹಬ್ಬ ನೋಡಿಲ್ಲ. ಏನು ಚೇಂಜಸ್ ಆಗಿರ್ಬೋದು ಬ್ರದರ್ ಹಾವೇರಿ ಕ್ರಾಂತಿಯಿಂದ ನಮ್ಮ ಕಡೆ? ಈಗ ಜಡೆ ಕರ್ನಾಟಕ ಸರ್ಕಾರ ಅಂತ ಬಂದಿದೆ, ಅಲ್ಲಿ ನೋಡಿದ್ವಿ ಹಬ್ಬನ, ಇಲ್ಲಿ ನೋಡ್ತಾ ಇದೀವಿ ಹಬ್ಬನ. ಏನ್ ಚೇಂಜಸ್ ಆಗಿರ್ಬೋದು? ಹೋರಿಲ್ಲ ಆಗಿರೋದು ಖಂಡಿತ ಆಗಿದೆ. ಏನ್ ಆಗಿರ್ಬೋದು ಬ್ರದರ್ ಚೇಂಜಸ್? ಏನು ಅಂದ್ರೆ ಪಿಪಿದ್ ನಾನು ಹೇಳಿದ್ದೆ ನಿಮ್ಗೆ, ಪಿಪಿ ಹೊತ್ತು ಅವ್ರ ಹತ್ರ ಹೋಗ್ತಿಲ್ಲ ಅಂತ. ಆಲ್ಮೋಸ್ಟ್ ಇವಾಗ ಪಿಪಿ ಹೊತ್ತು ಹೋಗ್ತಾ ಇದೆ. ಇದೇ ಒಂದು ಚೇಂಜಸ್ ಆಗಿರೋದು ನಮ್ಮ ಕಡೆಯಿಂದ. ಈ 4 ಹಬ್ಬ ಅಂತ ಕೇಳಿದೆ ನಾನು. ಯಾವ್ಯಾವ ಊರು ಹೇಗ್ ಮಾಡ್ತು? ಸ್ಯಾಟಿಸ್ಫೈ ಆಯ್ತಾ ಹಬ್ಬ, ಅಥವಾ ಇನ್ನೂ ಏನಾದ್ರು ಬೇಕಾ ಇಂಪ್ರೂವ್ಮೆಂಟ್? ಬೇಕು ಇಂಪ್ರೂವ್ಮೆಂಟ್ ಬೇಕಣ್ಣ. ಯಾವ್ಯಾವ ಹಬ್ಬ ಅಂತ ಹೇಳ್ಬೋದು ಒಂದು ಸಣ್ಣದಾಗಿ? ಮಳಲ್ಗಾಂವಲ್ಲಿ ಸೋಲ್ಕಂಡ್ವಿ. ಆಮೇಲೆ ನಮ್ಮ ದನ್ನಹಳ್ಳಿಲಿ ಒಂದು ರೌಂಡು ಕೂಡ ಪಿಪಿ ತಗೊಂಡು ಹೋಗ್ಲಿಲ್ಲ. ಪಿಪಿ ಹೋರ್ಸನ ಅಂತಾನೆ ತೊಂದಿರೋದು, ಆ ಕಡೆ ದಾಟ್ಸನ ಅಂತಾನೆ. ಬಟ್ ಅಲ್ಲೂ ಕೂಡ ಸೋಲನ್ ಕಂಡಿದೀವಿ. ಆಮೇಲೆ ಮತ್ತೆ ಇಲ್ಲಿ ಸುತ್ತಕೋಟೆಲಿ ಚೆನ್ನಾಗಿ ಬಂತು, ಅಡ್ಡಿ ಇಲ್ಲ. ಅಂದ್ರೆ 6 ರೌಂಡ್ ಬಿಟ್ಟಿದೀವಿ. ಅಂದ್ರೆ ನನಗೆ ಆ ಮನ್ಸಿಗೆ ಬಂದಿಲ್ಲ ನನಗೆ ಹಬ್ಬ. ಆ ಹಬ್ಬದಲ್ಲಿ ಮನ್ಸಿಗೆ ಬಂದಿಲ್ಲ. ಅಲ್ಲಿ ಮತ್ತು ನಿಟ್ಟೂರಲ್ಲಿ ಕೂಡ ಚೆನ್ನಾಗಿ ಬಂತು, ಬಟ್ ಅಲ್ಲೂ ಮನ್ಸಿಗೆ ಬಂದಿಲ್ಲ. ಕಪ್ಪನಹಳ್ಳಿ ಟಾಪ್ ಹಬ್ಬ. ಹೆಂಗ್ ಅಂತ ಹೇಳ್ಬೋದಾ ಬ್ರದರ್? ಈಗ ಹೇಳ್ತಾರೆ ಈಗ RCB ತುಂಬಾ ಮ್ಯಾಚ್ ಆಡ್ಬಿಟ್ಟಿದೆ ಬ್ರದರ್. ಅದರೊಳಲ್ಲಿ ನಮಗೆ ತುಂಬಾ ಕೆಲವೊಂದು ಮ್ಯಾಚ್ಗಳು ಮಾತ್ರ ಸಖತ್ತಾಗಿ ಆಡಿದ್ರಿ. ಈಗ ಫೈನಲ್ ಮ್ಯಾಚು ಹಂಗಿದ್ದ ಕೆಲವೊಂದು ಹಬ್ಬಗಳು ಈಗ ನಿಮ್ಮ ಹೋರಿ ಮಾಡಿಕೊಟ್ಟಿದೆ. ಕಪ್ಪನಹಳ್ಳಿ ಹಬ್ಬ ನಿಮಗೀಗ ತುಂಬ ಇಷ್ಟ ಆಯಿತು. ಆ ಇಷ್ಟ ಆಗಕ್ಕೆ ಕಾರಣ ಏನೋ ಒಂದು ಆಗಿರುತ್ತೆ. ಇಷ್ಟ ಆಗಕ್ಕೆ ಕಾರಣ ಇಡೀ ಅಕ್ಕಾಡನೇ ಅಪೋಸಿಟ್ ಹತ್ತಣ. ಇಡೀ ಅಕ್ಕಾಡನೇ ಅಪೋಸಿಟ್ಟು. ಆ ಅಕ್ಕಡದಲ್ಲಿ ಗೆದ್ದು ಬಂದಿದೆ, ಅದೇ ಒಂದು ಇಷ್ಟ ಆಗಿರೋದು. ಎಷ್ಟು ರೌಂಡ್ ಬಿಟ್ಟಿದ್ರಿ ಅಲ್ಲಿ? ಅಲ್ಲಿ ಒಂದು 4 ರೌಂಡ್ ಬಿಟ್ಟಿದ್ದೀವಿ. 5 ರೌಂಡ್ ಬಿಟ್ಟಿದ್ದೀವಿ. 5 ರೌಂಡು ಟಾಪೆ. ಅಲ್ಲಿ ಎಲ್ಲ ಪ್ರತಿಯೊಂದು ಪಿಪಿ ಊರಿನೂ ಹರಿಸ್ಕೊಂಡಿದೆ ಅಣ್ಣ. ಅಲ್ಲಿ ಯಾವುದೂ ಉಳಿದಿಲ್ಲ. ನಮ್ದೊಂದು ಮತ್ತೆ ಇನ್ನೊಂದು ಯಾವುದೋ ಒಂದು ಹೊರಿ ಉಳಿದಿತ್ತು ಅಷ್ಟೇ. ಯಾವುದು? ಕೃಷ್ಣದೇವರಾಯ ಗಾಂಧಿನಗರ ಸೂಪರ್ ಅವ್ರದ್ದೊಂದು ನಮ್ದೊಂದು ಉಳಿತು ಅಷ್ಟೇ. ಅವ್ರು 3 ರೌಂಡ್ ಬಿಟ್ಟು ನಾವು 5 ರೌಂಡ್ ಬಿಟ್ವಿ. ಬಟ್ ಅವರು ವಿಶೇಷ ತಗೊಂಡ್ರು, ನಾವು ಬಂಗಾರ ತಗೊಂಡು ಬಂದ್ವಿ. ಬಟ್ ಬಂಗಾರ ಬಂದಿದೆ ಈ ವರ್ಷ ಬಂದ್ಬಿಟ್ಟು ಬಂಗಾರ ತಗೊಂಡ್ ಬಂದಿದ್ದೀರಾ. ಏನಿದೆ ಬ್ರದರ್ ಮುಂದೆ? ಈಗ ಗೊತ್ತು ನಿಮ್ಮ ಹೆಸರಲ್ಲೇ ಒಂದು ಎತ್ತಿದೆ, ಎಷ್ಟು ಫ್ಯಾನ್ ಕ್ರೇಜ್ ಇದೆ ಅಂತ ಗೊತ್ತು. ಇಲ್ಲಿ ಅಷ್ಟೇ ಅಲ್ಲ, ತಮಿಳ್ನಾಡಲ್ಲಿ ಕೂಡ ಅಷ್ಟೇ ಫ್ಯಾನ್ ಕ್ರೇಜ್ ಇದೆ. ಸೊ ಅದನ್ನ ನೋಡಿದಾಗ ಎಲ್ರಿಗೂ ಒಂದು ಕನಸಿರುತ್ತೆ, ನನ್ನ ಹೋರಿನು ನಾವು ಅದಕ್ಕೆ ಫ್ಯಾನ್ಸು ಅಥವಾ ಅಭಿಮಾನಿಗಳಾಗಿರ್ಬೋದು. ಆದ್ರೂ ನಮ್ಮನೇಲಿ ಒಂದು ಕಟ್ಟಿದಾಗ ಅದ್ರದ್ದೊಂದು ಸ್ವಲ್ಪ ಇದಕ್ಕೆ ತಿರುಗ್ಲಪ್ಪ ಅನ್ನೋದೊಂದು ಇರುತ್ತೆ. ಈಗ ಆ ಹೆಸರಲ್ಲಿ ಕೂಡ ಇದೆ ಇದಕ್ಕೆ ಏನು ಅನ್ಸುತ್ತೆ? ಆ ಹೆಸರು ನೋಡಿದಾಗ ನಮ್ದು ಒಂದ್ಸಲ ಹಿಂಗೆ ಆಗ್ಬೇಕು ಅಥವಾ ಹೆಂಗೆ ಅನ್ಸುತ್ತೆ ಅಂತ? ಆಗುತ್ತಣ್ಣ, 100% ಆಗೇ ಆಗುತ್ತೆ. ನಾನು ಪಣ ತೊಟ್ಟು ನಿಂತಿದೆ ಅಂದಮೇಲೆ ಯಾವ್ದು ಕನಸು ಕಂಡಿದ್ದು ಯಾವುದು ಬಿಟ್ಟಿಲ್ಲ, ಬಿಡೋದು ಇಲ್ಲ. ಈ ಬಸವಣ್ಣನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಮುಂದಿನ ವರ್ಷ ನಮ್ದು ಒಂದು ಹೆಸರಾಗುತ್ತೆ. ನಮ್ದು ಒಂದಲ್ಲ ಒಂದಿನ ಟವಾಲ್ ತೂರ್ತಾರೆ, ಎಲ್ಲಾ ಜನನು ಟವಾಲ್ ತೂರ್ತಾರೆ. ಕರ್ನಾಟಕದಲ್ಲಾಗ್ಲಿ ತಮಿಳ್ನಾಡಲ್ಲಾಗ್ಲಿ ಹೆಸರು ಮಾಡೇ ಮಾಡ್ತೀನಿ. 100%. ಇದು ನನ್ನ ಚಾಲೆಂಜು. ಮುಂದಿನ ವರ್ಷ ಏನಾದ್ರು ನೀವು ಬಂದ್ರಿ ಅಂದ್ರೆ
ಈ ಚಾಲೆಂಜ್ನ ನೀವೇ ಹೇಳ್ತೀರಾ, ಹೌದು ನೀವು ಚಾಲೆಂಜ್ ಮಾಡಿದ್ರಿ ನಮಗೆ ಅಂತ. ಎಲ್ಲರೂ ಹೋರಿ ಹಿಡಿಬೇಕು ಹರಿಸ್ಬೇಕು ಅನ್ನೋದ್ರಲ್ಲಿ ಚಾಲೆಂಜ್ ಮಾಡ್ತಾರೆ, ನೀವು ಟವಲ್ ತೂರ್ತೀವಿ ಅನ್ನೋದ್ರಲ್ಲಿ ಚಾಲೆಂಜ್ ಮಾಡ್ತೀವಿ. ಹೌದು, ನಾನು ಹೇಳ್ತಿದ್ದೀನಲ್ಲ ಅಣ್ಣ, ಕಂಡಿರೋ ಕನ್ಸು ಯಾವತ್ತೂ ನಾನು ಬಿಟ್ಟಿಲ್ಲ. ಅದು ಈಡೇರಿಸೋ ಮಟ ನನಗೆ ಸಮಾಧಾನ ಇರಲ್ಲ. ಇಲ್ಲಿ ಸುತ್ತಮುತ್ತ ಇರೋಂಥ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ಗೊತ್ತು ಹೆಂಗೆ ಅಂತ. ನಾನು ಕಂಡಿರೋ ಕನ್ಸು ಯಾವತ್ತೂ ಬಿಡಲ್ಲ ಅನ್ನೋದು ಅವ್ರಿಗೆ ಗೊತ್ತು. ನಿಮ್ ಪ್ರಕಾರ ಹೋರಿ ಹಬ್ಬ ಅಂದ್ರೆ ಏನ್ ಬ್ರದರ್? ಹೋರಿ ದನ ಬೆದರಿಸೋದು ಇದು ಬೇಡ, ಯಾಕೆಂದ್ರೆ ಚಿಕ್ಕ ಮಕ್ಳಂಗ್ ಕೇಳಿದ್ರೆ ದನ ಬೆದರಿಸೋದಣ್ಣ ಅವ್ರಿಗೆ. ಹೋರಿ ಹಬ್ಬ ಅಂದ್ರೆ ರೈತರ ಹಬ್ಬ, ಹೌದಾ? ಎಲ್ರಿಗೂ ಗೊತ್ತು ರೈತರ ಹಬ್ಬ ಅಂತ, ಎಲ್ಲ ಖುಷಿಗೋಸ್ಕರ ಮಾಡ್ತಾರೆ, ಹೌದಾ? ಇನ್ನು ಏನ್ ಬೇಕು ನಿಮ್ಗೆ? ಅಲ್ಲ, ನಿಮ್ಮ ಪ್ರಕಾರ, ನೀವು ಕಂಡ ಕನಸಿನ ಪ್ರಕಾರ, ಈಗ ಗೊತ್ತು ಹೋರಿ ಹಬ್ಬನ ಆಳೋದು ಡಿಫ್ರೆಂಟು, ಹೋರಿ ಹಬ್ಬದಲ್ಲಿ ನಾವ್ ಇದೀವಿ ಅನ್ಕೊಳೋದು ಅಷ್ಟೇ ಡಿಫ್ರೆಂಟು. ಹೋರಿ ಹಬ್ಬದಲ್ಲಿ ನಂದು ಬರ್ತಿದೆ ಅಂತ ಅಂದಾಗ ಕೂಗೋದು ಡಿಫ್ರೆಂಟು ಬೇರೆಯವರು. ಸೊ ನಿಮ್ಮ ಪ್ರಕಾರ ಹೋರಿ ಹಬ್ಬ ಅಂದ್ರೆ ಏನು? ಈಗಿನ ಸಿಚುಯೇಷನ್ಗೆ ಏನು? 2026 ನವೆಂಬರ್ ಆದ್ಮೇಲೆ ಆ ಹೋರಿ ಹಬ್ಬ ಅಂದ್ರೆ ಏನು ನಿಮಗೆ? ಇದಕ್ಕೆ ಆನ್ಸರ್ ಏನಂದ್ರೆ, ಎಲ್ಲ ರೈತರು ಸಣ್ಣ ಹೋರಿ ಇರಲಿ ದೊಡ್ಡ ಹೋರಿ ಇರಲಿ, ಎಲ್ಲರೂ ಅವ್ರ ಖುಷಿಗೋಸ್ಕರ ತರ್ತಾರೆ, ಅವ್ರ ಹೆಸರು ಆಗಲಿ ಅಂತಾನೆ ತರೋದು. ಆ ಹೆಸರಿಗೋಸ್ಕರ ಹೋರಿ ಹಬ್ಬ, ಮತ್ತೇನೂ ಇಲ್ಲ. ಖರ್ಚು ಆಗುತ್ತೆ, ಖರ್ಚು ನೋಡಿ ಯಾರೂ ಬಂದಿಲ್ಲ, ಹೌದಾ? ಖರ್ಚು ನೋಡಿ ಯಾರೂ ಬಂದಿಲ್ಲ, ಹೆಸರು ಆಗಲಿ ಅಂತಾನೆ ಬಂದಿರೋದು ಯಾರು. ಬಹುಮಾನ ಯಾವುದೇ ಕೊಡ್ಲಿ ಖುಷಿಯಿಂದ ತಗೊಂಡು ಹೋಗ್ತಾರೆ. ಇವಾಗ ಬಿಸ್ನೆಸ್ ಆಗಿಬಿಟ್ಟಿದೆ, ಇಲ್ಲ ಅಂತಿಲ್ಲ, ಅಂದ್ರೂ ನಮ್ಮ ರೈತರು ಇದಾರಲ್ಲ, ಏನು ಕೊಟ್ಟರು ಖುಷಿಯಿಂದ ತಗೊಂಡು ಹೋಗ್ತಾರೆ. ಇದೇ ಹೋರಿ ಹಬ್ಬ ಅನ್ಸುತ್ತಾ? ಹೌದು. ಈ ಹೋರಿ ತರೋಕ್ಕಿಂತ ಮುಂಚೆ ಹೆಂಗಿತ್ತು ಒಂಥರ? ಈಗ ನಿಮ್ಮ ನೇಮ್ ನಾನು ಕೇಳೋದು ಮತ್ತೆ ಇಬ್ರಾಹಿಂ ಅಂತ. ಇಬ್ರಾಹಿಂ ಅಂತ. ಈ ಹೋರಿ ತರೋಕ್ಕಿಂತ ಮುಂಚೆ ಈ ಹೋರಿ ತಂದಾದ್ಮೇಲೆ ಡಿಫ್ರೆಂಟ್ ಗೊತ್ತಾಗುತ್ತೆ ಬ್ರದರ್. ಡಿಫ್ರೆನ್ಸ್ ಏನಾದರೂ ಆಗಿದೆಯಾ ಅಥವಾ ಹೇಗೆ ಅಂತ? ಡಿಫ್ರೆನ್ಸ್ ಆಗಿದೆ. ಏನಾಗಿರ್ಬೋದು? ಏನಾಗಿರ್ಬೋದು ಅಂದರೆ, ಇದಕ್ಕೂ ಹಿಂದೆ ಒಂದು ಜೀವದ ಒಡೆ ಅಂತ ತಿಂದಿದ್ವಿ, ಅದು ಕೂಡ ಸೋಲೆ. ಅಲ್ಲಿ ಮತ್ತೊಂದು ತಮಿಳುನಾಡಿಂದ ಒಂದು ಜಡೆ ಕರ್ನಾಟಕ ಸರ್ಕಾರ ಇದೇ ಹೆಸರಿಂದ ಒಂದು ಹುರಿ ತಂದಿದ್ವಿ, ಅದರಲ್ಲೂ ಕೂಡ ಸೋಲು. ಮತ್ತೆ ನಾನೇ ನಂಬರ್ 1 ಅಂತ ತಮಿಳುನಾಡಿಂದ ಡೈರೆಕ್ಟ್ ಒಂದು ತರಿಸಿದ್ವಿ, ಮತ್ತೆ ಅದರಲ್ಲೂ ಕೂಡ ಸೋಲೇನ್ ಕಂಡಿಲ್ಲ, ಬಟ್ ಅದು ಇಷ್ಟ ಆಗಲಿಲ್ಲ ಹಬ್ಬ. ತಮಿಳ್ನಾಡಲ್ಲಿ ಸ್ಪೀಡ್ ಹೋಗೋ ಹೊರಿ ಅದು, ಅಂತ ಹೊರಿ ತಂದಿದ್ವಿ. ಬಟ್ ಅದು ಇಲ್ಲಿ ನಡಿಲಿಲ್ಲ, ಹಾಯ್ಕೊಂತ ಹೋಗೋದು, ನಿಂತ್ಕೊಂಡು ಅಖಾಡದಲ್ಲಿ ನಿಂತು ಎಲ್ಲ ಜನರನ್ನು ಚಿತಾಲ್ ಪತಾಲ್ ಮಾಡೋದು. ಬಟ್ ಅದು ಇಷ್ಟ ಆಗಲಿಲ್ಲ. ಇದರಲ್ಲಿ ಒಂದು ಹೆಸರು ಕಂಡ್ವಿ, ಹೆಸರು ಸಾಧನೆ ಮಾಡಿದ್ವಿ, ಇನ್ನು ಮುಂದೆ ಮಾಡ್ತೀವಿ. ಅಲ್ಲಿಗೂ ಇಲ್ಲಿಗೂ ಏನು ಚೇಂಜಸ್ಸು ಅಂದರೆ, ಅವಾಗ ಹೆಸರು ಇರಲಿಲ್ಲ, ಇವಾಗ ಹೆಸರಾಗಿ ಒಂದು ಬ್ರ್ಯಾಂಡ್ ಆಗಿ ನಿಂತಿದೆ ಜಡೆ ಕರ್ನಾಟಕ ಸರ್ಕಾರ ಅಂದರೆ. ಸಣ್ಣ ಸಣ್ಣ ಹುಡುಗರು ಕೂಡ ಕಂಡುಹಿಡಿತಾರೆ. ಕಾರ್ ಮೇಲೆ ಜಡೆ ಕರ್ನಾಟಕ ಸರ್ಕಾರ ಅಂತ ಬರ್ಸಿದ್ದೀನಿ. ಈ ಹೋರಿ ಹಬ್ಬ ಗೊತ್ತಿರೋಂಥ ಹುಡುಗರೆಲ್ಲ ಆ ಕಾರ್ ಬಂದಮೇಲೆ ಜಡೆ ಕರ್ನಾಟಕ ಸರ್ಕಾರ ಹೋರಿ ಮಾಲಕರದು ಅಂತ ಹೇಳ್ತಾರೆ. ಅದು ಸಾಕು, ಖುಷಿ ಇದೆ, ಮತ್ತೇನು ಇಲ್ಲ. ಜನವರಿ 6ರಿಂದ ಇವತ್ತಿನವರೆಗೂ ಏನ್ ಸಂಪಾದಿಸಿದೀನಿ ಅದನ್ನ ಹೇಳಿ. ಜನಗಳನ್ನ ಸಂಪಾದಿಸಿದ್ದೀನಿ, ಪ್ರೀತಿ ಅಭಿಮಾನ ಸಂಪಾದಿಸಿದ್ದೀನಿ, ಸಾಕಲ್ವಾ? ಮತ್ತೇನ್ ಬೇಕು? ಏನು ಹೋರಿ ಹಬ್ಬದಿಂದ ಇಂಥದ್ದೊಂದು ಈಗ ನೀವು ಕೊಡ್ತಿದ್ದೀರಾ? ಏಕೆಂದ್ರೆ ಹೋರಿ ಮಾಲೀಕರು ಪ್ರತಿಯೊಬ್ಬರು ಅಷ್ಟೇ ಹೋರಿ ಹಬ್ಬಕ್ಕೆ ಏನಾದರೂ ಕೊಡುಗೆ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ಹೋರಿ ಕೊಟ್ಟಿದ್ದೀವಿ, ಹೌದು ನಾನು ಹೋರಿ ಕೊಟ್ಟಿದ್ದೀನಿ ಅಂತ. ಏಕೆಂದ್ರೆ ನಿಮ್ಮದು ಈಗ ಲಕ್ಷಗಟ್ಟಲೆ ಹಾಕಿರ್ತೀರ ಬಂಡವಾಳ, ಸೋಲು ಗೆಲುವಿನ ಮಕ ನೋಡಲ್ಲ, ಹಾಕಿರ್ತೀರಾ. ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಹೋರಿ ಹಬ್ಬದಿಂದ? ಹೋರಿ ಹಬ್ಬದಿಂದ ಏನು ಎಕ್ಸೆಪ್ಟು ಅಂದರೆ, ಹೋರಿ ಹಬ್ಬನ ಚೆನ್ನಾಗಿ ನಡೀಲಿ, ಬಿಸ್ನೆಸ್ ಆಗಿ ಮಾಡೋದು ಬೇಡ. ಯಾರೋ ಹೇಳಿದ್ರು ಆ ಹೋರಿಗೆ ಬಹುಮಾನ ಕೊಡಬೇಡಿ, ಇವ್ರ ಕೈಯಲ್ಲಿ ನಾವು ದುಡ್ಡು ಇಸ್ಕೊಡ್ತೀವಿ. ಆ್ಯಕ್ಚುಲಿ ಇದು ನಡೆದಿದೆ, ರಿಯಲ್ ಫ್ಯಾಕ್ಟ್ ಇದು, ಹೌದಾ? ಎಲ್ರಿಗೂ ಗೊತ್ತಿರೋಂಥದ್ದೇ. ಇದು ಬೇಡ ಅಂತ, ಇದಾಗೋದು ಬೇಡ, ಇದೇ ಒಂದು ಕಂಡಿರೋದು ನಾನು, ಮತ್ತೇನಿಲ್ಲ. ನೆಕ್ಸ್ಟು ಹಬ್ಬ ಶುರುವಾಗುತ್ತೆ ಬ್ರದರ್, ಇನ್ನೇನು ಒಂದು 4-5 ತಿಂಗಳಲ್ಲಿ ಶುರುವಾಗುತ್ತೆ. ಯಾಕೆ ನಾನು ಪರ್ಟಿಕ್ಯುಲರ್ ಆಗಿ ಜಡೆ ಕರ್ನಾಟಕ ಸರ್ಕಾರ ಅಂತ ಪ್ರತಾಪಣ್ಣ ಕೂಗಿದ್ರೆ ಅಥವಾ ದೇವಣ್ಣ ಕೂಗಿದ್ರೆ ಯಾಕೆ ನಿಮ್ಮ ಹೋರಿನ ನಾನು ನೋಡಬೇಕು? ಪಿ ಕೋಲು ಮುರ್ಕೊಂಡು ಹೋಗುತ್ತೆ ಅಂತ ನಾನು ಹೇಳಿದ್ದೆ. ಅದು ಹೆಂಗೆ ನಾವು ತಗೊಂಡು ಹೋಗ್ತೀವಿ ಅಂತಾನು ಚಾಲೆಂಜ್ ಮಾಡಿದೀವಿ ತಾನೆ. ಅದನ್ನ ನೋಡ್ಲಿಕ್ಕೋಸ್ಕರ ಆದ್ರೂ ನೀವು ನೋಡ್ಲೇಬೇಕು. ಆಮೇಲೆ ಫ್ಯಾನ್ ಬೇಸು, ನಾನು ಹೇಳಿದೆ ನಿಮ್ಗೆ, ಟವಲ್ ಈ ಹೋರಿ ಹೆಸರು ಕೇಳಿದ ತಕ್ಷಣ ಟವಲ್ ತೂರ್ಬೇಕು ಅಂತ, ಅದು ಕೂಡ ನೋಡ್ಬೇಕು ನೀವು, ನೋಡ್ತೀರಾ? ಈಗ ನಿಮ್ಮ ಹುಡ್ರು ಬ್ರದರ್, ಈಗ ಇಲ್ಲಿ ಜಡೇಲಿ ಹೇಗಿದೆ? ಯಾಕೆಂದ್ರೆ ಜಡೇಲಿ ತುಂಬಾ ಎತ್ತುಗಳಿದಾವೆ. ಇದೆ, ನಾನು ಕೇಳ್ಪಟ್ಟಂಗೆ ತುಂಬಾ ಎತ್ತುಗಳಿದಾವೆ. ಜಡೇಲಿ ಹೇಗಿದೆ? ಸಪೋರ್ಟ್ ಎಲ್ಲ ಹೇಗಿದೆ? ಆಲ್ಮೋಸ್ಟ್ ಇದೆ,
ಊರೇ ನಮ್ದು, ಊರೇ ನಮ್ದು, ಮತ್ತೇನು. ಚೆನ್ನಾಗಿದೆ, ಸಪೋರ್ಟ್ ಎಲ್ಲ ಚೆನ್ನಾಗಿದೆ. ಸಪೋರ್ಟ್ ಎಲ್ಲ ಇದೆ. ಬೇರೆ ಕಡೆ ಈಗ ಔಟ್ಸೈಡ್ಗೆ ಹೋದ್ರೆ ಈ 4 ಹಬ್ಬದಲ್ಲಿ ಗುರ್ತಿಡಿಯೋದು ಈಗ ಚೇಂಜಸ್ ಆಗಿದೆಯಾ ಅಥವಾ ಇನ್ನು ಹಾವೇರಿ ಕ್ರಾಂತಿ ಅಂತಾನೆ ಗುರ್ತಿಡಿತಾರ ಅಥವಾ ಹೇಗೆ ಅಂತ? ಚೇಂಜಸ್ ಆಗಿದೆ. ಇದು ಮೊದಲನೇ ವರ್ಷ ಅಲ್ವಾ, ಇವಾಗ ಕಾಲಿಟ್ಟಿದ್ದೀವಿ ಈ ಹೋರಿ ಜೊತೆ ಪಯಣ. ಮುಂದಿನ ವರ್ಷದಿಂದ ಇದು ಜಡೆ ಕರ್ನಾಟಕ ಸರ್ಕಾರ ಅಂತಾನೆ ಎಲ್ರು ಕಂಡಿಡ್ತಾರೆ. ಆಲ್ಮೋಸ್ಟ್ ಕ್ರಾಂತಿ ಅಂತಾನೆ ಎಲ್ರು ಹೇಳೋದು ನೋಡಿದವರೆಲ್ಲ. ಇನ್ಮೇಲೆ ಜಡೆ ಕರ್ನಾಟಕ ಸರ್ಕಾರ ಅಂತ ನೋಡ್ತಾರೆ. ಏನು ಚೇಂಜಸ್ ಆಗ್ಬೋದು ಬ್ರದರ್ ಮುಂದಿನ ವರ್ಷಕ್ಕೆ ಹೋರಿ ನಿಮ್ಮ ಕಡೆಯಿಂದ? ಏಕೆಂದರೆ ಜನ ಈಗಲೇ ಒಂದು ಹಬ್ಬ ಕೊಡ್ತಿದೆ ಅಂದರೆ ಆ ಮೈಂಡ್ ಸೆಟ್ ಹಾಗೇ ಇರುತ್ತೆ, ಅದೇ ಥರ ತರ್ತಾರೇನೋ ಅಂತ. ಅಥವಾ ನಿಮ್ಮಿಂದ ಏನೋ ಒಂದು ಚೇಂಜಸ್ ತರಬೇಕು ಅಂದರೆ ಅದು ಏನಾರ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಅಥವಾ ನಿಮ್ಮ ಪಿ ಪಿ ಹೆಣಿಯೋ ಶೈಲಿ ಆಗಿರ್ಬೋದು, ಅಥವಾ ಪಿ ಪಿ ಲೆಂತ್ ಆಗಿರ್ಬೋದು, ಚೆಟ್ ಆಗಿರ್ಬೋದು, ವಾಟ್ ಎವರ್ ಏನಾದರೂ ಆಗಿರ್ಬೋದು. ಏನು ಚೇಂಜಸ್ ಕಾಣುತ್ತೆ ಮುಂದಿನ ವರ್ಷ 2026 ಎಂಡ್ ನವಂಬರ್ ಅಂತ ಶುರುವಾಯಿತು ಅಂದರೆ ಹಬ್ಬ, ಜಡೆ ಕರ್ನಾಟಕ ಸರ್ಕಾರ ಅಂತ ಬರ್ತಿದೆ ಅಂದರೆ ಏನೋ ಒಂದು ಚೇಂಜಸ್ ಕಾಣ್ಬೋದು ಅಂದರೆ ಏನು ಕಾಣ್ಬೋದು? ಈ ಸಂದರ್ಶನದಲ್ಲಿ ನಾನು ಹೇಳಕ್ ಇಷ್ಟಪಡಲ್ಲ. ಇದನ್ನ ಅಲಂಕಾರ ಪ್ರತಿಯೊಂದು ಕೂಡ ಚೇಂಜ್ ಮಾಡ್ತೀನಿ, ಅದು ನೀವೇ ನೋಡಿ ಅವಾಗ ಹೇಳ್ತೀರಾ. ನಾ ಕೇಳಿದೆ ಬಟ್ ಇದಕ್ಕೆ ಆನ್ಸರ್ ಕೊಟ್ಟಿಲ್ಲ ಅಂತ ನೀವು ಹೇಳ್ತೀರಾ. ಅದನ್ನ ಚೇಂಜ್ ಮಾಡಿ ತೋರಿಸ್ತೀನಿ, ನೀವೇ ನೋಡಿ. ಅಲ್ಲಿ ಮಟ್ಟ ಕಾಯ್ಬೇಕು. ಮತ್ತೊಂದಿನ ಬರ್ಬೇಕಲ್ಲ, ಮತ್ತೆ ಮತ್ತೊಂದಿನ ಬಂದೇ ಬರ್ತೀರಾ. ಕಾಯ್ಬೇಕು, ಕಾಯ್ತೀವಿ. ಹಂಗಿದ್ರೆ ನಾವು ನೋಡ್ಬೇಕು, ಏಕೆಂದ್ರೆ ಯಾವ ತರ ಚೇಂಜಸ್ ಆಗುತ್ತೆ, ಹೋರಿ ಜನ ಕಣ್ಣಿಗೆ ಹೇಗೆ ಕಾಣುತ್ತೆ, ಇಷ್ಟ ದಿನ ಹೀಗೆ ಕಂಡಿತ್ತು, ಇನ್ನು ಹೇಗೆ ಕಾಣುತ್ತೆ ಅನ್ನೋದು ಡಿಫ್ರೆನ್ಸ್. ಹೋರಿ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಬರೋಣ ಬ್ರದರ್. ಹೋರಿ ಏನೋ ತಗೋಬರ್ತೀರಾ, ಒಂದು ಹಬ್ಬ ಮಾಡೋ ಕ್ರೇಜು, ಹಬ್ಬದ್ದೇ ಜೀವನ ಅಲ್ಲ. ಹೋರಿ ಒಂದಿನ ಹಬ್ಬ ಮಾಡಿ ಬಂದರೆ ಇನ್ನು ಹೆಚ್ಚು ಕಡಿಮೆ ಒಂದು ವಾರದಿಂದ 15 ದಿನ ರೆಸ್ಟ್ ತಗೋಬೇಕು. ಹೋರಿದು ಚಟುವಟಿಕೆ ಎಲ್ಲ ಹೇಗಿರುತ್ತೆ? ಆ ಕಾಡುಗಳಲ್ಲಿ ರ್ಯಾಶ್ ಆಗಿರುತ್ತೆ, ಈಗೂ ರ್ಯಾಶ್ ಆಗಿರುತ್ತೆ. ಬಟ್ ಮನೆಯಲ್ಲಿ ನೀವು ಮೇಯ್ಸಕ್ಕೋದಾಗ ಅಥವಾ ನೀವು ಈಜೋಡ್ಸಕ್ಕೋದಾಗ ಸಮಥಿಂಗ್ ಬೆಳಗ್ಗೆ ಎದ್ದ ತಕ್ಷಣ ವ್ಯಾಯಾಮಗಳಿರುತ್ತೆ, ಹೆಂಗಿರುತ್ತೆ ಅಂತ ದೈನಂದಿನ ಚಟುವಟಿಕೆಗಳು ಹೋರಿದು? ಏನಂದರೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಹಬ್ಬಕ್ಕೆ ಹಾಕಿದ್ವಿ ಅಂತ ತಿಳ್ಕೊಳ್ಳಿ, ಹಿಂದಿನ ದಿನಾನೇ ಅದನ್ನು ರೆಡಿ ಮಾಡ್ತಿರ್ತೀವಿ, ಹಿಂದಿನ ದಿನಾನೇ ತೊಗೊಂಡು ಹೋಗ್ತೀವಿ, ಇಲ್ಲ ಅದ್ರ ಬೆಳಗ್ಗೆನಾದರೂ ತೊಗೊಂಡು ಹೋಗ್ತೀವಿ. 24 hours ಅಂತೂ ಬೇಕೇ ಬೇಕು ಅದಕ್ಕೆ. ತಗೊಂಡು ಹೋಗಿ ಇವತ್ತು 7 ರೌಂಡ್ ಬಿಟ್ವಿ, ನಾಳೆನೂ 10 ರೌಂಡ್ ಬಿಡ್ಲಿಕ್ಕೂ ರೆಡಿ ಆಗಿರುತ್ತೆ. ಅದ್ರ ಸ್ಪೀಡು ಪ್ರತಿಯೊಂದು ಏನು ಕಡಿಮೆ ಆಗಲ್ಲ. ನೀವು ಇವತ್ತು 7 ರೌಂಡ್ ಬಿಡಿ, ಮತ್ತೆ ನಾಳೆ ಮತ್ತೆ ಹಬ್ಬಕ್ಕೆ ಹಾಕಿ, ಮತ್ತು ಅದೇ ಸ್ಪೀಡ್ ಇರುತ್ತೆ. ಆಮೇಲೆ ಇದ್ರದ್ದು ವ್ಯಾಯಾಮ ಪ್ರತಿದಿನ ನನ್ನ ತಮ್ಮಂದಿರಿದ್ದಾರೆ, ನನ್ನ ತಮ್ಮಂದಿರ ಅಂತಾನೆ ಕರಿತೀನಿ. ಆ ಹುಡುಗರೆಲ್ಲ ಸೇರ್ಕೊಂಡು ಪ್ರತಿದಿನಾನು ವ್ಯಾಯಾಮ ಆಗಲಿ, ಈಜಾಗಲಿ ಪ್ರತಿಯೊಂದು ಮಾಡ್ತಾರೆ. ಈ ಹೋರಿಗೆ ಏನು ಕಡಿಮೆ ಮಾಡಿಲ್ಲ. ಈ ಹೋರಿ ಬಸವಣ್ಣ ದೇವರು, ಈ ದೇವ್ರಿಗೆ ನಾವು ಇವತ್ತಿಗೂ ಏನು ಕಡಿಮೆ ಮಾಡಿಲ್ಲ, ಮಾಡೋದು ಇಲ್ಲ. ಮತ್ತೇನು ಬೇಕು? ಫುಡ್ ಎಲ್ಲ ಬ್ರದರ್, ಫುಡ್ ಏನು ಕೊಡ್ತೀರಾ? ಫುಡ್ಡು ಏಕೆಂದರೆ ಹೋರಿ ಹಬ್ಬದಲ್ಲಿ ತುಂಬ ಎತ್ತುಗಳನ್ನ ನಾವು ಲಾಸ್ಟ್ ಟೈಮ್ ಕಳ್ಕೊಂಡಿದ್ದೀವಿ ಅಂದರೆ ಅತಿ ಹೆಚ್ಚಾಗಿ ಫುಡ್ ಕೊಡೋದ್ರಿಂದ ಒಂದು, ಅಥವಾ ಟೈಮ್ ಸರಿಯಾಗಿ ಕೊಡದೇ ಇರೋದು ಅದೊಂದು ಆಗಿರ್ಬೋದು, ಅಥವಾ ಬೇರೆ ಎಲ್ಲ ಈಗ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಆಗಿಬಿಟ್ಟಿದೆ, ಆ ಫುಡ್ ಕೊಡಿ, ಈ ಫುಡ್ ಕೊಡಿ, ಹೋರಿಗಳು ಚೆನ್ನಾಗಿರುತ್ತೆ ಅಂತ. ಆ ಥರ ಕೊಟ್ಟು ಎಷ್ಟೋ ಜನ ಹೋರಿನ ಕಳ್ಕೊಂಡಿರೋರು ಇದ್ದಾರೆ, ಉದಾಹರಣೆಗಳಿದ್ದಾವೆ. ಹಂಗಾಗಿ ನೀವು ಹೋರಿಗಳಿಗೆ ಏನು ಕೊಡ್ತೀರಾ ಫುಡ್ ಅವನ್ನೆಲ್ಲ ಅಂತ? ಇವಾಗೆಲ್ಲ ಕೆಮಿಕಲ್ ಫುಡ್ ಬರ್ತಾ ಇದೆ, ಎಲ್ಲ ರೈತರಿಗೂ ಗೊತ್ತಿದೆ. ಯಾರು ಕೆಮಿಕಲ್ ಫುಡ್ ಹಾಕಬೇಡಿ, ನ್ಯಾಚುರಲ್ ಆಗಿರೋಂಥದ್ದು. ಇವಾಗ ಒಣ ಹುಲ್ಲಾಗಿರ್ಬೋದು, ಹಸೆ ಹುಲ್ಲಾಗಿರ್ಬೋದು, ಒಂದು ಸ್ವಲ್ಪ ಲೈಟ್ ಆಗಿರೋಂಥದ್ದು ಊರಲ್ಲೇ ಬರೋಂಥದ್ದು ಯಾವುದಾದ್ರೂ ಒಂದು ಸ್ವಲ್ಪ ನ್ಯಾಚುರಲ್ ಆಗಿರೋಂಥ ಒಂದು ಸ್ವಲ್ಪ ಫುಡ್, ಒಂದು ಅರ್ಧ kg ಆಗಿರ್ಬೋದು, ಅದನ್ನೆಲ್ಲ ಒಂದು ಬೆಳಗ್ಗೆ ಒಂದು ಹೊತ್ತು, ಸಂಜೆ ಒಂದು ಹೊತ್ತು ಇಡ್ತೀವಿ. ನಾವಂತೂ ಇಡೋದು ಎಲ್ಲ ರೈತರು ಇದೇ ಟೈಪ್ ಮಾಡ್ಕೊಂಡು ಹೋಗಿ ಕೆಮಿಕಲ್ ಫುಡ್ ಎಲ್ಲ ತೊಗೊಂಬಂದು ಇಡೋಕೆ ಹೋಗಬೇಡಿ. ಸೈಜ್ ಬರಲಿ ಅಂತ ಇಡ್ತಾರೆ, ಏನಿಲ್ಲ. ನ್ಯಾಚುರಲ್ ಆಗಿ ಒಣ ಹುಲ್ಲು ಮತ್ತು ಹಸೆ ಹುಲ್ಲು ತಿನ್ಸಿದ್ರೆ ಯಾವುದಾದ್ರೂ ನ್ಯಾಚುರಲ್ ಆಗಿ ಬಂದೇ ಬರುತ್ತೆ. ನಾವು ಮೇಯಿಸೋದ್ರ ಮೇಲೆ ಇರುತ್ತೆ. ಬೆಳಗ್ಗೆ ಒಂದು ಸ್ವಲ್ಪ ಹುಲ್ಲು ಹಾಕಿ ಮತ್ತೆ ನಾಳೆ ಬೆಳಗ್ಗೆ ಹುಲ್ಲು ಹಾಕೋರು ಇದ್ದಾರೆ ಈಗಿನ ಕಾಲದಲ್ಲಿ. ಹಂಗೆ ಮಾಡಬೇಡಿ, ಬೆಳಗ್ಗೆನೂ ಹಾಕಿ, ಮಧ್ಯಾಹ್ನನೂ ಹಾಕಿ, ಸಂಜೆ ಹಾಕಿ, ರಾತ್ರಿನೂ ಹಾಕಿ. ಈಗ ಈ ಹೋರಿ ತಂದ ಮೇಲೆ ಬ್ರದರ್, ಜನವರಿ 6ಕ್ಕೆ ತರ್ತೀರಾ, ಫಸ್ಟ್ ಅಪ್ರಿಷಿಯೇಷನ್ ಯಾವುದು ಬಂತು? ಯಾರಿಂದ ಬಂತು ಒಳ್ಳೆ ಹೋರಿ ತೊಗೊಬಂದಿದ್ದೀರಾ ಅಂತ? ಒಳ್ಳೆ ಹೋರಿ ಬಂದಿದ್ದೀರಾ ಅಂತ ಇಡೀ ನಮ್ಮ ಜಡೆನೇ ಹೇಳಿದೆ. ಜಡೆನೇ ಹೇಳಿದೆ. ಹಾಂ, ಇವರು ಅವರು ಅಂತ ಏನೂ ಇಲ್ಲ. ಆ್ಯಕ್ಚುಲಿ ನಮ್ಮ ಫಾದರ್ಗೆ, ನಮ್ಮ ತಂದೆ ಇದ್ದಾರಲ್ಲ, ನಮ್ಮ ತಂದೆಗೆ ನಾನು ಹೋರಿ ಕಟ್ಟಿದ್ದು ಇಷ್ಟ ಇರಲಿಲ್ಲ. ಯಾಕಂದರೆ ಇದು ಫುಲ್ ರಾಜಕೀಯ, ಹೋರಿ ಹಬ್ಬ ಫುಲ್ ರಾಜಕೀಯ, ಇದರಲ್ಲೇನು ಪಡ್ಕೊಳ್ಳೋಕ್ಕಾಗಲ್ಲ ಅಂತ ಅವ್ರು ಹೇಳಿದರು. ಇಷ್ಟ ಹಬ್ಬದಲ್ಲೂ ಕೂಡ ಏನು ಪಡ್ಕೊಂಡಿಲ್ಲ. ಈ ಹೋರಿ ಬಂದ ದಿನಾನೇ ಅಂದರು, ಈ ವರ್ಷ ಏನಾದರೂ ಮಾಡಿ ಒಂದು
ಹೆಸರು ಆಗ್ಲೇಬೇಕು ಅಂತ ಯಾವತ್ತು ಹೇಳಿಲ್ದವರು ಅವತ್ತು ಹೇಳಿದ್ರು ಹೋರಿ ಬಂದ್ಮೇಲೆ. ಅದು ನಾನಾಗಿ ಹೇಳಿಲ್ಲ ಹೋರಿ ತಂದಿದ್ದೀನಿ ಅಂತ, ಬೇರೆ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ತಾರಲ್ಲ ಅವರು ಏಜಿನ ಜನ, ಅವರು ನಿನ್ ಮಗ ಮತ್ತೊಂದು ಹೋರಿ ತಂದಿದ್ದಾನೆ ಅಂತ ಹೇಳಿದ್ದು. ಹೌದಾ ಅನ್ಕೊಂಡು ಬಂದು ರಾತ್ರಿ ನನಗೆ ಹೇಳಿದ್ರು, ಏನೋ ಹೋರಿ ತಂದಿದ್ಯಂತೆ, ಹೆಂಗೆ ಇಷ್ಟೆಲ್ಲ ಹೋರಿ ಕಟ್ಟಿದ್ಯಾ, ಹೆಂಗೆ ಈ ತರ ಆಯ್ತು, ಹೆಸರೇನೋ ಆಗ್ಲಿಲ್ಲ, ಹೆಸರೇನೋ ಆಗ್ಲಿಲ್ಲ, ಮತ್ತೆ ಇದೊಂದು ತಗೊಂಬಂದಿದ್ಯಾ, ಮತ್ತೆ ಇದ್ರಲ್ಲಾದ್ರೂ ಒಂದು ಹೆಸರು ಕಾಣಬೇಕು ಅನ್ನೋ ಒಂದು ಇದನ್ನ ಹೇಳಿದ್ರು, ಒಂದು ಮಾತು ಹೇಳಿದ್ರು ಅವರು. ಅದಂತೂ ಮಾಡ್ಕೊಡ್ಬೇಕು ಅನ್ನೋ ಒಂದು ಭಾಳ ಇದೆ, ಹೌದು, ಹಂಬಲ ಇದೆ.